MPM ಕಾರ್ಖಾನೆನ ಉಳಿಸ್ಕೊಂತ ಬಂದ್ರು ಯಡಿಯೂರಪ್ಪನವರು ಮತ್ತೆ ರಾಘವೇಂದ್ರ ಅವರು. ಈ MPM ಕಾರ್ಖಾನೆ ಮುಚ್ಚಿದ್ದು CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ. ಈ ಊರಿನ ಉಳಿದಿದೆ ಇವತ್ತು ಜೀವಂತವಾಗಿ ಅಂದ್ರೆ ರಾಘಣ್ಣ ಅವ್ರ ಕೊಡುಗೆ ಜಾಸ್ತಿ ಇದೆ. ಇಷ್ಟಾದ್ರೂ ಪಕ್ಷ ಸಂಘಟನೆಯಲ್ಲಿ ಯಾವ ಸರ್ ಪಕ್ಷ ತಾಯಿ ಸಮಾನ ಸರ್. ಈಸ್ ದ ಫಸ್ಟ್ ಪರ್ಸನ್ ಸರ್ ಅಂತ ಹೇಳಿ ಗಡ್ಕರಿ ಅವರಿಗೆ ಪರಿಚಯ ಮಾಡಿಕೊಟ್ರು. ಅದಕ್ಕಿಂತ ಶಿವಮೊಗ್ಗ ಜಿಲ್ಲೆ ನಿನ್ನಿಂದ ಮುಂದೆ ಉದ್ಧಾರ ಆಗತ್ತೆ, ನಿನ್ನಿಂದ ನಿನ್ ಮಕ್ಕಳಿಂದ ಉದ್ಧಾರ ಆಗತ್ತೆ ಅಂತ ಕಳ್ಸಿಕೊಟ್ಟಿರೋ ಕಾಣ್ತಾರೆ ಅವರು. ಪಕ್ಷಕ್ಕಾಗಿ ನೀವು ನಿಮ್ಮ ತಂದೆಯವರು ಎಲ್ಲರೂ ಕೂಡ ಸಂಘಟನೆ ಮಾಡ್ಕೊಂಡು ಬಂದಿರೋಂಥವ್ರು. ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಪಕ್ಷ ಏನ್ ಹೇಳುತ್ತೆ ಅಂತ ಕೇಳ್ತೀವಿ. ನಡೀತಾ ಇದೆ ಕಾಂಗ್ರೆಸ್ ಶಾಸಕರ ಆಡಳಿತದಲ್ಲೇ ನೀವು ಹೇಳ್ತಿರೋದು. ಪದೇ ಪದೇ ಹೇಳಂತ ಅವಶ್ಯಕತೆ ಅದು ಅವರವರೇ ಮಾಡಬೇಕು. ಮುಂಗಟ್ಟಿ ರುದ್ರೇಶ್ ಅವರು ಪರೋಕ್ಷವಾಗಿ ಹೇಳ್ತಿದ್ದಾರೆ, ಭದ್ರಾವತಿ ಜನರಿಗೆ ಕಾಂಗ್ರೆಸ್ ಶಾಸಕರ ಸಹವಾಸ ಸಾಕಾಗಿದೆ. ಮಾಡಿದ ಕೆಲಸ ಮುಂದೆ ತೋರಿಸ್ತಾರೆ. ಪರ ಇಲಾಖೆ 2028 ತೋರಿಸ್ತಾರೆ. ರಾಜ್ಯಾಧ್ಯಕ್ಷರಾದ 4ಕ್ಕೆ 4 ಬೈ ಎಲೆಕ್ಷನ್ ಸೋತಿದ್ದಾರೆ, ಇನ್ಕ್ಲೂಡಿಂಗ್ ಸುರಪುರ ಸೇರಿದೆ. ಈ ಕರ್ನಾಟಕ ರಾಜ್ಯ ಪೂರ್ತಿ ಸುತ್ತೊಡ್ದಿ ರಾಜಕಾರಣ ಮಾಡೋದು ಅಷ್ಟು ಸುಲಭ ಪ್ರಶ್ನೆ ಬೇರೆ. ಅದೇ ಬೇರೆಯವರು ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಜನಗಳೇ ಭದ್ರಾವತಿ ಉತ್ತರ ಕೊಡ್ತಾರೆ. ಕೈ ಮುಗಿದು ಕೇಳ್ಕೊಂತೀವಿ ಭದ್ರಾವತಿ ಶಾಸಕರಿಗೆ. ಕಿವಿ ಹೂ ಮುಡ್ಸೋದ್ ಬಿಟ್ಟು ಜನಗಳು 1,000 ಜನಕ್ಕೆ ಉದ್ಯೋಗ ಓಪನ್ ಮಾಡಿಸಿ ಉದ್ಯೋಗ ಕೊಡಿಸ್ತೀವಿ. ಚುನಾವಣೆ ಮಾಡಕ್ಕೆ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್ ಭದ್ರಾವತಿ ಹೌದೌದಾ? ಅಷ್ಟು ಕಾಂಪಿಟೇಷನ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ ವಿಶೇಷ ಕಾರ್ಯಕ್ರಮ ಲೀಡರ್ಗೆ ಸ್ವಾಗತ. ನಾವಿವತ್ತು ಇರುವಂತ ಊರು ಕರ್ನಾಟಕದ ಉಕ್ಕಿನ ತವರು ಭದ್ರಾವತಿಯಲ್ಲಿದ್ದೀವಿ. ಭದ್ರಾವತಿ ಅಂದ ತಕ್ಷಣ ನೆನಪಾಗೋದು ರಾಜಕೀಯಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟ. ಮುಂಗೋಟಿ ಮುರುಗಿಯಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ಇಡೀ ರಾಜ್ಯದಲ್ಲಿ ಭದ್ರಾವತಿ ಹೆಸರನ್ನ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸ್ತವ್ರು. ಆ ನಂತರದಲ್ಲಿ ಜನತಾ ಪಕ್ಷದಲ್ಲಿ ಆಗಿರ್ಬೋದು ಅಥವಾ ಸಮಾಜ ಸೇವೆಯಲ್ಲಿ ಆಗಿರ್ಬೋದು ರಾಜಕೀಯವಾಗಿ ಹೆಸರು ಮಾಡಿದವರು. ಅವರ ಮಗ ಮುಂಗೋಟಿ ರುದ್ರೇಶ್ ಅವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭದ್ರಾವತಿಯಲ್ಲಿ ಕಮಲಕ್ಕೂ ಭದ್ರ ಬೇರನ್ನ ನಾನು ಹಾಕಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಿದವರು. ಎಸ್, ನಾವಿವತ್ತು ಬಿಜೆಪಿಯ ನಾಯಕ ಮುಂಗೋಟಿ ರುದ್ರೇಶ್ ಅವ್ರ ಜೊತೆ ಇದೀವಿ ಭದ್ರಾವತಿಯಲ್ಲಿ. ಅವ್ರ ಮನೇಲಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದೆ ಸರ್ ಭದ್ರಾವತಿ? ಹೇಗಿದ್ದೀರಾ ನೀವು? ಏನಿದೆ ಸರ್, ಭದ್ರಾವತಿಯಲ್ಲಿ ಒಳ್ಳೇದು ಕೆಲಸ ಆಗಬೇಕು. VSL MPM ಕಾರ್ಖಾನೆ 2 ಓಪನ್ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ರಾಜಕಾರಣ ಮಾಡ್ತಿರೋದು ನಾನು. ಒಂದು ಭದ್ರಾವತಿಯಲ್ಲಿ ಏನು ಜನಗಳು ಇಲ್ಲಿಂದ ಬೆಂಗಳೂರು ಮತ್ತು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಅದನ್ನೆಲ್ಲ ನಿಲ್ಲಿಸಿ ಭದ್ರಾವತಿಯಲ್ಲೇ ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಸಿಗ್ಲಿ. ಹಳೇ ಭದ್ರಾವತಿ ವೈಭವ ಇತ್ತು. 70ನೇ ಇಸ್ವಿ 80ನೇ ಇಸ್ವಿಯಲ್ಲಿ 25,000 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಭದ್ರಾವತಿಯಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯವ್ರನ್ನ ನೆನೆಸ್ಕೊಬೇಕು. ಯಾಕಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ಇದು VSL ಫ್ಯಾಕ್ಟ್ರಿ ಮತ್ತೆ MPM ಫ್ಯಾಕ್ಟ್ರಿ ಎಲ್ಲ ಓಪನ್ ಮಾಡಿ 1,000 ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದ್ರು. 1,000 ಜನ. ಒಳ್ಳೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿನೇ ತುಂಬಾ ಹೆಸರುವಾಸಿ. ಶಿವಮೊಗ್ಗದಿಂದ ಹಿಂದೆ ಹೆಂಗಿತ್ತು ಭದ್ರಾವತಿ ಅಂದ್ರೆ, ಶಿವಮೊಗ್ಗದಿಂದ ಭದ್ರಾವತಿ ಬಸ್ ಮಾಡ್ಕೊಂಡು ಇಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಬರೋರು. ಆತರ ಊರು. ಏನು ಕರ್ನಾಟಕ ಅನ್ನೋ ಏಕೀಕರಣದ ಹೆಸರು ಬರೋಕ್ಕಿಂತ ಮೊದಲು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಾವತಿ ನಿಜಕ್ಕೂ ಈ ಹಾಸನ, ಮಂಡ್ಯ, ಮೈಸೂರು ಭಾಗದವ್ರಿಗೆ ಉದ್ಯೋಗ ಕೊಡ್ತಿದ್ದಂತ ಇಲ್ಲೇ ಬಂದು ನೆಲೆಸಿದ್ರು. ಈಗ ಬಿಜೆಪಿ JDS ಮೈತ್ರಿ ಇದೆ. ಕುಮಾರಣ್ಣ ಅವರು ಎಲ್ಲ ಒಂದ್ ಕಡೆ ಕಾರ್ಖಾನೆ ರೀಓಪನ್ ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಜೊತೆಗೆ ಸಂಸದರಾದಂತ ರಾಘವೇಂದ್ರ ಅವ್ರ ಕೊಡುಗೆ ಕೂಡ ದೊಡ್ಡದು. ಸರ್, ಇನ್ನೊಂದು ಕುಮಾರಸ್ವಾಮಿ ಅವ್ರದ್ದು ಏನ್ ಇದು ಕಾರ್ಖಾನೆ ಉಳಿಸ್ತೀವಿ ಅಂತ ಹೇಳಿದ್ರು ಒಂದು ಸ್ವಾಗತ ಮಾಡೋಂತ ವಿಚಾರ. ಇದಕ್ಕಿಂತ ಮುಂಚೆ ಒಂದು ವಾಸ್ತವ ಸತ್ಯ ಹೇಳ್ತೀನಿ ರಾಜಕೀಯ ಬಿಟ್ಟು. ಓಕೆ. MPM ಕಾರ್ಖಾನೆನ ಉಳಿಸ್ಕೊಂತ ಬಂದ್ರು ಯಡಿಯೂರಪ್ಪನವರು ಮತ್ತೆ ರಾಘವೇಂದ್ರ ಅವರು. ಈ MPM ಕಾರ್ಖಾನೆ ಮುಚ್ಚಿದ್ದು CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ. MPM ಕಾರ್ಖಾನೆ ಮುಚ್ಚಿದ್ದು CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ MPM ಕಾರ್ಖಾನೆ ಮುಚ್ಚಿತ್ತು. ಇವತ್ತವರೆಗೂ VSL ಕಾರ್ಖಾನೆ ಇಲ್ಲಿವರೆಗೂ ಭದ್ರವಾಗಿ ಹೇಳ್ಕೊಂಡ್ ಬಂದಿರೋದು ನಮ್ಮ MP ರಾಘವೇಂದ್ರ ರಾಘಣ್ಣ.
ಹೌದು. ಆ ವಿಚಾರದಲ್ಲಿ ಎರಡನೇ ಮಾತಿಲ್ಲ. ಇವತ್ತೇನಾದ್ರು ಈ ಬಂಡವಾಳ ಹಾಕ್ಬೇಕು ಅಂತ ಪರಿಸ್ಥಿತಿ ಬಂದಿರೋದು, ಕಾರ್ಖಾನೆ ಉಳಿದಿರೋದಕ್ಕೆ ಬಂಡವಾಳ ಹಾಕ್ಬೇಕು ಅಂತ ಬಂದಿರೋದು ನಮ್ಮ MP ರಾಘವೇಂದ್ರ ಅವ್ರ ಕೊಡುಗೆ ಜಾಸ್ತಿ ಇದೆ. ನಿಜ ನಿಜ. ಯಾಕಂದ್ರೆ ಭದ್ರಾವತಿಯಲ್ಲಿ ಇವತ್ತು ಸಹಿತ ಏನಾರೆ ಈ ಊರಿನ ಉಳಿದಿದೆ ಇವತ್ತು ಜೀವಂತವಾಗಿ ಅಂದ್ರೆ ರಾಘಣ್ಣ ಅವ್ರ ಕೊಡುಗೆ ಜಾಸ್ತಿ ಇದೆ. ಯಾಕಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಭದ್ರಾವತಿಗೆ ರಾಘಣ್ಣ ಅವರು ತಂದ್ಕೊಟ್ರು. ಆಮೇಲೆ VSL ನ ತುಂಬಾ ಸಲ MP ಅವರು ಡೆಲ್ಲಿ ಕರ್ಕೊಂಡು ಹೋಗಿದ್ರು ನಮ್ಮ ಟೀಮ್ ನ ಹಿಂದೆ. ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಹಿಂದೆ ಸಾಕಷ್ಟು ಸೆಂಟ್ರಲ್ ಮಿನಿಸ್ಟರ್ಸ್ ಗಳನ್ನ ಇಲ್ಲಿ ಕರ್ಕೊಂಡ್ ಬಂದಿ VSL ಉಳ್ಸೋ ರೀತಿಯಲ್ಲಿ ನಿರಂತರ ಶ್ರಮ ಇದೆ ರಾಘಣ್ಣ ಅವ್ರದ್ದು. ಅದ್ರ ಬಗ್ಗೆ ಫಸ್ಟ್ ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ರು ರಾಘಣ್ಣ ಅವರಿಗೆ. ಇವತ್ತೇನು ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸ್ವಾಗತ ಮಾಡೋಂತ ವಿಚಾರ. ಸರ್, ಮತ್ತೊಂದ್ ಕಡೆ ಈಗ ಪ್ರೆಸೆಂಟ್ ರಾಘವೇಂದ್ರ ಅವ್ರ ವಿಚಾರದಲ್ಲಿ ಸಿಗಂದೂರು ಸೇತುವೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತ ವಿಚಾರ. ಎಲ್ಲ ಒಂದ್ ಕಡೆ ಕ್ರೆಡಿಟ್ ವಾರು ಮತ್ತೊಂದು ಅಂತ ಬಂದಾಗ ರಾಜ್ಯ ಸರ್ಕಾರದವ್ರು ಎಲ್ಲರೂ ನಿಮ್ಮ ಜಿಲ್ಲಾ ಸಚಿವರು ಸೇರಿದಂಗೆ ನಮ್ನ ಕರ್ದಿಲ್ಲ ಮತ್ತೊಂದು ಅಂದ್ರು. ಏನ್ ಸರ್ ಇದು? ಸರ್, ಒಂದು ಎರಡು ಕಣ್ಣು ಸಾಲದು ಸರ್. ಒಂದು ಯಾಕಂದ್ರೆ ಜೋಗ್ ಫಾಲ್ಸ್ ಅವತ್ತು ಮುಕ್ಕಾಲ್ ಭಾಗ ಕರ್ನಾಟಕಕ್ಕೆ ಕರೆಂಟ್ ಕೊಟ್ಟಿರೋ ಅಂತ ಊರದು. ಅವರಿಗೆ ನಮ್ಮ MP ಅವರು ಋಣ ತೀರ್ಸಿದ್ದಾರೆ. ಆಮೇಲೆ ತಾಯಿ ಚೌಡೇಶ್ವರಿ ಯಾರು ಕೆಲಸ ಮಾಡಿದಾರೆ ಅವ್ರಿಗೆ ಉದ್ಘಾಟನೆಗೆ ಬಂದ್ರು. ತಾಯಿ ಚೌಡೇಶ್ವರಿ ಅನುಗ್ರಹ MP ಬಂದಿತ್ತು. ಯಾರು ಕೆಲಸ ಪಟ್ಟಿರೋರು ಕರ್ಸ್ಕೊಂಡ್ರು, ಕೆಲಸ ಪಟ್ಟಿರೋರ್ನ ದೂರ ಇಟ್ರು. ಅಷ್ಟೇ ಹೇಳಕ್ ಸಾಧ್ಯ, ಇನ್ನೇನು ಪಡಕಾಗುತ್ತೆ. ಭದ್ರಾವತಿ ಅಂದಾಗ ಲೋಕಸಭೆ ಚುನಾವಣೆ ಅಂದಾಗ ನೀವು ಕೊಡುವಂತ ಲೀಡು ಅತಿ ದೊಡ್ಡದು ಬಿಜೆಪಿಗೆ. ಬಟ್ ವಿಧಾನಸಭೆ ಅಂದಾಗ ಅಷ್ಟೊಂದು ವರ್ಕೌಟ್ ಆಗಲ್ಲ. ಆದರೂ 20,000ಕ್ಕೂ ಅಧಿಕ 22,000ಕ್ಕೂ ಅಧಿಕ ಓಟನ್ನ ತಗೊಂಡ್ರಿ ಮಂಗೋಟಿ ರುದ್ರೇಶ್ ಅವರು. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಭದ್ರ ಬುನಾದಿ ಹಾಕೋ ಮುನ್ಸೂಚನೆಯನ್ನ ಕೊಟ್ಟಿದ್ದೀರಿ 23ರಲ್ಲಿ. ಸರ್, 23ರಲ್ಲಿ ನಾನು ಹೇಳ್ತಾ ಇರೋದು ಒಂದು ನಿಮಗೆ ಹೇಳ್ತೀನಿ. ಬಿಜೆಪಿ ಸರ್ಕಾರ ವಿರೋಧಿ ಅಲೆ ಇತ್ತು. ಒಳ ಮೀಸಲಾತಿ ಬಂತು, ಆ ಮೀಸಲಾತಿ ಬಂತು. ಆಮೇಲೆ ಭದ್ರಾವತಿ ಕ್ಷೇತ್ರದಲ್ಲಿ ನಮ್ಮ MP ರಾಘವೇಂದ್ರ ಅವರು ಒಂದು ಕಾನ್ಫಿಡೆನ್ಸ್, ಭದ್ರಾವತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕಮಲ ಹರಡಿದೆ, ಭದ್ರಾವತಿಯಲ್ಲಿ ನಾನು ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ತುಂಬಾ ಒಂದು ರಿಸ್ಕ್ ತಗೊಂಡು ಬಿಜೆಪಿ ಮೇಲ್ಗಡೆ ಹೈಕಮಾಂಡ್ ಅಲ್ಲಿ ಒಪ್ಪಿಸ್ಕೊಂಡ್ ಬಂದು ನನಗೆ ಟಿಕೆಟ್ ಕೊಟ್ರು. ಅದು MP ರಾಘವೇಂದ್ರ ಅವ್ರದ್ದು ತುಂಬಾ ಕೊಡುಗೆ ಇದೆ. ಆ ವಿಚಾರದಲ್ಲಿ ತುಂಬಾ ಶ್ರಮ ಹಾಕಿದ್ದಾರೆ. ಯಾವತ್ತು ಅವರು ಒಂದು ಎಲ್ಲರೂ ರಾಘವೇಂದ್ರ ಅವ್ರ ಬಗ್ಗೆ ಹೇಳ್ತಾರೆ, ಹೊಂದಾಣಿಕೆ ರಾಜಕಾರಣ, ಆ ರಾಜಕಾರಣ ಬೇರೆ, ಅವ್ರ ಫ್ಯಾಮಿಲಿ ಬಗ್ಗೆ. ನಾವೊಂದು ವಾಸ್ತವಾಂಶ ಹೇಳ್ತೀನಿ. ಭದ್ರಾವತಿಯಲ್ಲಿ ಅವ್ರು ಎಷ್ಟು ಪಾರ್ಟಿ ಸಂಘಟನೆ ಅನ್ನೋದು, ಎಷ್ಟು ನಮ್ಮ MP ಅವರು ಎಷ್ಟು ಜಿಲ್ಲೆಯಲ್ಲಿ ಪ್ರತಿಯೊಂದು ವಿಚಾರ ಸೂಕ್ಷ್ಮ ಮೇಲೆ ಗಮನಿಸ್ತಾರೆ, ಸೂಕ್ಷ್ಮ ಕೆಲಸ ಮಾಡ್ತಾರೆ. ಅಂದ್ರೆ S. ಕುಮಾರ್ ಅಂತ ಕಾಂಗ್ರೆಸ್ ಅಲ್ಲಿ ಬಂದು JDS ಇಂದ ಬಂದು ಬಿಜೆಪಿಗೆ ಬಂದಿದ್ರು ಒಕ್ಕಲಿಗರು ನಾಯಕರು. ಹಂಗ ನಮ್ MP ಅವ್ರು ಹಂಗ ಯೋಚನೆ ಮಾಡಿದ್ರು ಅಂತ ಅಂದಿದ್ರೆ ಅವರಿಗೆ ಟಿಕೆಟ್ ಕೊಟ್ಟು ನನಗೆ ಕೊಡ್ಲೇ ಇರ್ಬೋದಿತ್ತ. ಅವಾಗ ಒಕ್ಕಲಿಗರು ಓಟ್ ಡಿವೈಡ್ ಆಗೋದು ಸಂಘಟನೆ ಕೆಲಸ. ಅವ್ರು ಯಾವತ್ತು ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನಮ್ಮ MP ಅವರು ಸಂಘಟನೆ ಪಾರ್ಟಿ ಬಿಟ್ಟು ಯಾವತ್ತು ಒಂದೇ ಒಂದು ದಿವಸ ಯಾವ ಕಾರ್ಯಕರ್ತರನ್ನ ಗುರುತಿಸ್ತಾರೆ. ಪ್ರತಿಯೊಂದು ನಮ್ಮ MP ಅವ್ರದ್ದು ಆ ವಿಚಾರದಲ್ಲಿ ಸಂಘಟನೆ ವಿಶ್ವಾಸ ಮತ್ತೆ ಪಾರ್ಟಿ ಎಲ್ಲ ಕಾರ್ಯಕರ್ತರ ವಿಶ್ವಾಸ ತಗೊಂಡು ಟಿಕೆಟ್ ಕೊಟ್ರು. ಇವತ್ತು 22,000 ಓಟ್ ತಗೊಂಡಿರೋದು ಭದ್ರಾವತಿ ಕ್ಷೇತ್ರ ಇತಿಹಾಸದಲ್ಲಿ ಮೊದಲನೇ ಸಲ ಒಂದು ಬಿಜೆಪಿ ಕ್ಯಾಂಡಿಡೇಟ್ ಇದು ಇಷ್ಟಕೊಂಡು ಓಟ್ ತಗೊಂಡಿರೋದು. ಆದ್ರೆ ಒಂದು ಪಕ್ಷ ವಿರೋಧಿಯಲ್ಲೇ ಇತ್ತು, ಬಿಜೆಪಿ ವಿರೋಧ ಇತ್ತು, ಒಳ ಮೀಸಲಾತಿ ನಾನಾ ತರ ಎಲ್ಲಾ ವಿರೋಧಿಯಲ್ಲಿ. ಆ ನಡುವೆ ನಾವು ಇವತ್ತು ಅದು ಇಬ್ರು ಘಟಾನುಘಟಿಗಳು, ಅಪ್ಪಾಜಿ ಗೌಡ್ರು ಎಕ್ಸ್ಪೈರ್ ಆಗಿದ್ರು, ಅವರು ಋಣ ತೀರ್ಸ್ಬೇಕು, ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಕಾರ್ಯಕರ್ತರು ಒಂದ್ಸಲ ಅವ್ರಿಗೆ JDS ಮಾಡೋಣ ಅಂತ ಒಂದ್ ಕಡೆ ಕಾಂಗ್ರೆಸ್ ಪರ 5 ಗ್ಯಾರಂಟಿಗಳು ಯೋಜನೆಗಳು ಬೇರೆ, ಜನಗಳಿಗೆ ಎಲ್ಲ ಕಾಂಗ್ರೆಸ್ ಪರ ಅಲ್ಲೇ. ಅದ್ರ ಮಧ್ಯೆ 22,000 ಓಟ್ ನಾವು ತಗೊಂಡಿದೀವಿ ಅಂದ್ರೆ ರಾಘಣ್ಣ ಹಿಂದೆ ನಮ್ ಸರ್ಕಾರ ಇದ್ದಾಗ ಭದ್ರಾವತಿಗೆ ಏನೇನ್ ಕೊಡುಗೆ ಕೊಟ್ರು, ಟ್ರೈನರೇ ಆಗಿರ್ಬೋದು, ಒಂದು 60 ಕೋಟಿ ರೂಪಾಯಿ ಎಲ್ಲ ಸಮುದಾಯ ಭವನ, ನೀವು ನಂಬ್ತಿರೋ ಇಲ್ಲ, ಎಲ್ಲಾ ಸಮಾಜ, ಹಿಂದುಳಿದ ವರ್ಗ, ದಲಿತ ವರ್ಗ, ಎಲ್ಲಾ ಸಮಾಜ, ಎಲ್ಲಾ ಸಮಾಜದವರಿಗೂ ಏನು ನಮ್ಮ MP ಅವ್ರು ದುಡ್ಡು ಕೊಟ್ರು. ಏನ್ ಸರ್ಕಾರದಿಂದ ಸಮುದಾಯ ಭವನಿಗೆ ದುಡ್ಡು ಕೊಟ್ರು, ರೋಡ್ಗಳು ಮಾಡಿದ್ರು, RAF ತಂದ್ರು, ರೈಲ್ವೆ ಓವರ್ ಬ್ರಿಡ್ಜ್ ಮಾಡಿದ್ರು, ಆಮೇಲೆ ESI ಇದು ಕಾರ್ಮಿಕರ ಭವನ್ ಮಾಡಿದ್ರು, ರೋಡ್ಗಳು ಮಾಡಿದ್ರು. ಆಮೇಲೆ ಅಮೃತ್ ಯೋಜನೆ ಅಡಿಗೆ ಒಂದು 70 ಕೋಟಿ ರೂಪಾಯಿ ದುಡ್ಡು ಕೊಟ್ರು. ಜನರ ದುಡ್ಡು ನಿಮಗೆ ಒಂದು ಮುಂದೆ ಇದು ಯೋಚನೆ, ಜನಗಳ ಪರವಾಗಿ ನಾವು ಏನೇನ್ ಕೆಲಸ ಆಗ್ಬೇಕು, ಏನೇನ್ ಆಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರಲ್ಲ, ಆ ಯೋಚನೆ ಮಾಡಂತ ಇದು ಶಕ್ತಿ ಬೇಕು. ನೀವು ನಂಬ್ತಿರೋ ಇಲ್ಲ, ನಾನು ಡೆಲ್ಲಿಯಲ್ಲೂ ಸಹಿತ ನಮ್ಮ MP ಅವ್ರ ಜೊತೆಗಿದ್ದೀನಿ.
ಪ್ರತಿ ಒಂದು ವಿಚಾರದಲ್ಲೂ ಏನು ಫಂಡ್ಸ್ ತರಬೇಕು, ಏನ್ ಮಾಡ್ಬೇಕು, ಕೆಲಸ ಏನ್ ಮಾಡ್ಬೇಕು, ನಮ್ಮ ಕ್ಷೇತ್ರಗಳಿಗೆ ಜನಗಳಿಗೆ ಏನ್ ಮಾಡ್ಬೇಕು, 24x7 ಕೆಲಸ ಮಾಡ್ತಾರೆ. ಡೆಲ್ಲಿಯಲ್ಲೂ ಸಹಿತ ಸುಮ್ನೆ ಒಂದು ದಿವಸ ಕುತ್ಕೊಳಲ್ಲ. ಯಾವ ಮಿನಿಸ್ಟರ್ಗೆ ಹೋಗಿ ಕಾಣ್ಬೇಕು, ಏನ್ ಫಂಡ್ಸ್ ತರಬೇಕು, ಏನ್ ಕೆಲಸ ಆಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ, ಎಷ್ಟೊಂದು ಟ್ರೈನ್ ಬಿಟ್ಟಿದ್ದಾರೆ, ಆಮೇಲೆ ಫ್ಲೈಟ್ ಅಷ್ಟೊಂದು ಏರ್ಪೋರ್ಟ್ ತಂದ್ರು, ನಂತರ ಜೋಗ್ ಫಾಲ್ಸ್ ಇನ್ ಡೆವಲಪ್ಮೆಂಟ್ ಮಾಡಿದ್ರು. ಇಷ್ಟು ವರ್ಷ ಯಾಕೆ ಯೋಚನೆ ಮಾಡಿರ್ಲಿಲ್ಲ? ಬೇರೆಯವ್ರು ಯಾಕೆ ಯೋಚನೆ ಮಾಡಿರ್ಲಿಲ್ಲ? ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರು ಯಡಿಯೂರಪ್ಪ ಅವರ ಮಗ ಆಗಿರೋದು ವರಾನ ಶಾಪನ ವಿರೋಧ ಪಕ್ಷದವರ ದೃಷ್ಟಿಯಲ್ಲಿ ಸರ್ ಅವ್ರವ್ರ ಕೆಪಾಸಿಟಿ ಸರ್. ಅದು ವರ ಶಾಪ ಅನ್ನಕ್ಕಿಂತ ಅವ್ರದ್ದು ಒಂದೇಳೆ ಜನಗಳು ಆಯ್ಕೆ ಮಾಡ್ತಾ ಇರೋದಲ್ಲ, ಅವರಿಗೆ ಜನಗಳು ಆಯ್ಕೆ ಮಾಡ್ತಾ ಇರೋದು. ವರ ಶಾಪ ಅನ್ನಕ್ಕಿಂತ ಜನಗಳು ಕೆಲಸ ಮಾಡ್ತೀರ. ಇವತ್ತು ನೀವು ನಂಬ್ತಿರೋ ಇಲ್ಲೋ, ರಾಘವೇಂದ್ರ ಅವ್ರು ಇವತ್ತು ನಮ್ಮ MP ಆಗಿ ಸಿಕ್ಕಿರೋದು ನಮ್ ಪುಣ್ಯ. ವರ ಶಾಪ ಇಲ್ಲ ಅಂದ್ರೆ ಸರ್ ನಾನ್ತಿರೋದು ಸರಿ ನಮ್ ಪುಣ್ಯ ಅಲ್ಲ ಸರ್. ಎಷ್ಟೊಂದು ಕೆಲಸಗಳಾಗಿದೆ ನಮ್ಮ ಜಿಲ್ಲೆ. ನೀವು ROBಗಳು ಎಲ್ಲ ನೋಡ್ತಾ ಇದ್ದು ಅಂದ್ರೆ ನಾವು ಯೋಚನೆ ಮಾಡಕ್ಕಾಗಲ್ಲ. ಆ ರೀತಿ ಯೋಚನೆ ಮಾಡ್ತಾರೆ. ವರ ಅಲ್ಲ ಸರ್ ನಮ್ಗದು. ಮಂಗೋಟಿ ರುದ್ರೇಶ್ ಅವರು ಅಧಿಕಾರಕ್ಕಾಗಿ ಚುನಾವಣೆಗೆ ಬಂದವರಲ್ಲ. ಗೆಲ್ಲಿ ಸೋಲ್ಲಿ ಅಧಿಕಾರ ಇರ್ಲಿ ಇರದೇ ಇರ್ಲಿ ಜನರ ಜೊತೆ ಸದಾ ಇರೋರು ಸರ್. ಬೆಳಗ್ಗೆ ಎದ್ದು ಜನಗಳ ಜೊತೆಗೆ ಇರ್ತೀವಿ, ಜನಗಳು ಕೆಲಸ ಮಾಡ್ತೀವಿ. ನಾನು ಅಂತಿರೋದು ಏನ್ ಮಾಡಕ್ಕಾಗತ್ತೆ ಮಾಡ್ತೀವಿ. VSL MPM ವಿಚಾರದಲ್ಲಿ ನಾವು ಪ್ರೈವೇಟ್ 1000 ಜನ ಯುವಕರು ಕೆಲಸ ಸಿಗ್ಲಿ ಆತ ನಾನೊಬ್ಬ ವಿದ್ಯಾವಂತ ಸರ್. ನಾನೊಬ್ಬ ಡಬಲ್ ಡಿಗ್ರಿ ಅಡ್ವೊಕೇಟ್. ನಾನು ಭದ್ರಾವತಿಯಲ್ಲಿ ನಮ್ ತಂದೆನೂ ಸಹಿತ 55 ವರ್ಷ ಪ್ರಾಕ್ಟೀಸ್ ಮಾಡಿರೋಂತ ಅಡ್ವೊಕೇಟ್. ನಮ್ ಯೋಚನೆಗಳು ಏನಿದೆ ಅಂದ್ರೆ ಒಂದು ಡೆವಲಪ್ಮೆಂಟ್ ಒಂದೇ ಯೋಚನೆ ಮಾಡ್ತೀವಿ ನಾವು. ವಿರೋಧ ರಾಜಕಾರಣ, ದ್ವೇಷದ ರಾಜಕಾರಣ ಯಾವ್ದು ಯೋಚನೆ ಮಾಡಲ್ಲ. ಅದ್ ಯಾರಿಗ ಅನ್ವಯಿಸತ್ತೆ ಅಂದ್ರೆ ಅವ್ರಿಗೆ ಅನ್ವಯಿಸತ್ತೆ. ನಾನು ಆಮೇಲೆ ನಮ್ದೇನು ವ್ಯವಹಾರ ಏನಿಲ್ಲಲ್ಲ ಸರ್. ಆಮೇಲೆ ವ್ಯವಹಾರ ತಲೆ ಕೆಡ್ಸ್ಕೋಬೇಕು. ನಾನೇನ್ ವ್ಯವಹಾರ ಸರ್. ನಂದೇನು ಜಮೀನ್ ತೋಟ ಇದೆ, ಪ್ರೊಫೆಷನ್ ಮಾಡ್ತೀನಿ ಅಷ್ಟೇ, ಆರಾಮ್ ಇದೀನಲ್ಲ ಸರ್. ನನಗೇನ್ ವ್ಯವಹಾರ ಇಲ್ಲ. ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಸರ್ ನಾನು ಬೇರೆಯವ್ರ ಬಗ್ಗೆ. ಇಷ್ಟ ಆದ್ರೂ ಪಕ್ಷ ಸಂಘಟನೆಯಲ್ಲಿ ಯಾವ ಸರ್ ಪಕ್ಷ ನನ್ನ ತಾಯಿ ಸಮಾನ ಸರ್. ನಾನು ಅಂತಿರೋದು MP ಅವ್ರು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂತಿರೋದು. ಸಾಕಷ್ಟು ಕೆಲಸಗಳು ಬಂದ್ಮೇಲೆ ಏನಾದ್ರು ರಾಘವೇಂದ್ರ ಅವ್ರಿಗೆ ಫಲಿತಾಂಶ ಬಂದಾಗ ಸರ್ ಒಂದೇ ಒಂದು ಗಡ್ಕರಿ ಅವ್ರ ಮನೆಗೆ ಹೋಗಿದ್ವಿ ಡೆಲ್ಲಿಯಲ್ಲಿ. ಗಡ್ಕರಿ ಅವ್ರಿಗೆ ಹೇಳ್ತಾ ಇದ್ರು ಸರ್, ಪಾರ್ಟಿ ಸ್ಟಾರ್ಟ್ ಆದಂಗಿಂದ ಇವತ್ತವರೆಗೂ ಭದ್ರಾವತಿ ಕ್ಷೇತ್ರನ ಎಲ್ಲ ನೆಗ್ಲೆಕ್ಟ್ ಆಗಿತ್ತು. ಫಸ್ಟ್ ಹೈಯೆಸ್ಟ್ ಓಟ್ ತಗೊಂಡಿರೋದು ಅಂತ ವಿರೋಧಿಯಲ್ಲಿ 27,000 ಓಟ್ ತಗೊಂಡಿದ್ದಾರೆ. ಈಸ್ ದ ಫಸ್ಟ್ ಪರ್ಸನ್ ಸರ್ ಅಂತ ಹೇಳಿ ಗಡ್ಕರಿ ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕು ಸರ್ ಅಲ್ವಾ? ಅದಕ್ಕಿಂತ ದೊಡ್ಡದು ಇನ್ನೇನ್ ಬೇಕು? ಯಾಕಂದ್ರೆ ನಮ್ ಕ್ಷೇತ್ರದಲ್ಲಿ ಸರ್ ನೆನ್ಸ್ಕೊಬೇಕಾಗಿರೋದು ಒಂದು ಯಾರಿಗೆ, ನಮ್ MP ರಾಘವೇಂದ್ರ ಅವರಿಗೆ, ಇನ್ನೊಂದು ರುದ್ರೇಗೌಡ್ರಿಗೆ. ಸರ್ 5,000 ಜನ ನೀವು ನಂಬ್ತಿರೋ ಇಲ್ಲ. ನೀವು ಅಲ್ಲಿ ಹೋಗಿ ಎಲ್ಲ ಕಂಪ್ನಿ ಮುಚ್ಚೋಗಿದೆ. ಇವತ್ತು ನೀವು ಅಲ್ಲಿ ಮಾಚೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹೋದ್ರೆ ಅಂದ್ರೆ ಭದ್ರಾವತಿಯವ್ರು 5,000 ಜನ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅದ್ರ ನೆನ್ಸ್ಕೊಬೇಕಾಗಿರೋದು ಶಾಯಿ ಗಾರ್ಮೆಂಟ್ಸ್. ಕರೆಕ್ಟ್. ಭದ್ರಾವತಿಯಿಂದ 10,000 ಜನ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಸರ್. ಅದು ಯಡಿಯೂರಪ್ಪನವರು ರಾಘಣ್ಣ ಹೇಳಿ ತಂದಿರೋದಂತ ಶಾಯಿ ಗಾರ್ಮೆಂಟ್ಸ್ 10,000 ಜನ ಹೆಣ್ಮಕ್ಳು. ನೋಡ್ರಿ, ಯಾಕೆ ನಾವು ಇವತ್ತು ಯಡಿಯೂರಪ್ಪನಲ್ಲಿ ನೆನ್ಸ್ಕೊಬೇಕು, ರಾಘಣ್ಣಂಗ್ ನೆನ್ಸ್ಕೊಬೇಕು ಶಾಯಿ ಗಾರ್ಮೆಂಟ್ಸ್ ವಿಚಾರದಲ್ಲಿ ಅಂದ್ರೆ, ನೀವು ಬೆಳಗ್ಗೆ 8:15 ಬೈಪಾಸ್ ರಸ್ತೆಯಲ್ಲಿ ನೀವು ನಿಂತ್ಕೊಂಡ್ರಿ ಅಂತ ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಗಂಡನಿಗೆ ಅಡಿಗೆ ಮಾಡಿ, ಮಕ್ಳು ಸ್ಕೂಲಿಗೆ ರೆಡಿ ಮಾಡಿ, ಅವರು ಇದು ಗಾರ್ಮೆಂಟ್ಸಿಗೆ ಹೋಗ್ದಾಗ ಟ್ಯಾಕ್ಸಿಯಲ್ಲಿ ಕುತ್ಕೊಂಡು ತಿಂಡಿ ತಿನ್ಕಂತ ಕೆಲ್ಸಕ್ಕೆ ಹೋಗ್ತಾರೆ. ಅಂದ್ರೆ ನಾನಂತಿರೋದು ಸ್ವಾವಲಂಬಿಗಳಾಗಿದ್ದಾರೆ. ಯಾರು ತಂದಿರೋದು? ಯಡಿಯೂರಪ್ಪನವ್ರು ತಂದಿರೋದು ಸರ್. ನೆನ್ಸ್ಕೊಬೇಕು ಸರ್. ಈ ಜಿಲ್ಲೆ ಇದೆಯಲ್ಲ ಸರ್, ಈ ಜಿಲ್ಲೆಯಲ್ಲಿ ನಾವ್ ಆ ಫ್ಯಾಮಿಲಿಗೆ, ಯಡಿಯೂರಪ್ಪನವ್ರ ಫ್ಯಾಮಿಲಿಗೆ ಯಾವತ್ತು ಈ ಜಿಲ್ಲೆಯಲ್ಲಿ ಎಲ್ಲರದು ಋಣ ಅವ್ರ ಮೇಲೆ ಇದೆ ಸರ್. ಅಷ್ಟೊಂದು ಜನ ಶಾಯಿ ಗಾರ್ಮೆಂಟ್ಸ್ ನೀವು ನೋಡಿದ್ರೆ ಇವತ್ತು ಅಂತಿರೋದು ಏನು ಚಾಯ್ ಕೆಲಸದಿಂದ ESI ಫೆಸಿಲಿಟಿ ಸಿಗತ್ತೆ. ಮನೆಯಲ್ಲಿ ಗಂಡಂಗ್ ಹುಷಾರಿರಲ್ಲ, ಮಕ್ಳಿಗೆ ಹುಷಾರಿರಲ್ಲ, ಬಡವರು ಬಗ್ಗೆಲ್ಲ ESI ಆಸ್ಪತ್ರೆ ತೋರಿಸ್ಕೊಂಡು ESI ಶಿವಮೊಗ್ಗದಿಂದ ದೊಡ್ಡ ಆಸ್ಪತ್ರೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಶಿವಮೊಗ್ಗ ಜಿಲ್ಲೆ ಹೊರ ಸರ್. ಆ ಫ್ಯಾಮಿಲಿ ಏನು ಯಡಿಯೂರಪ್ಪನವರು ನೀವು ನಂಬ್ತಿರೋಲ್ಲ. ದೇವರೇ ಅವತ್ತು ಬುಕ್ಕಿನ ಕೇರೆಲ್ಲ ಇದೊಂದು ಪದ ಹೇಳ್ತೀನಿ, ಬುಕ್ಕಿನ ಕೆರೆಯಿಂದ ದೇವ್ರ ಯಾವತ್ತು ಯಡಿಯೂರಪ್ಪನ ಶಿಕಾರಿಪುರಕ್ಕೆ ಕಳ್ಸಿಕೊಟ್ಟಿರಂಗ್ ಕಾಣ್ತಾರೆ ಅಂತ. ಶಿವಮೊಗ್ಗ ಜಿಲ್ಲೆ ನಿನ್ನಿಂದ ಮುಂದೆ ಉದ್ಧಾರ ಆಗತ್ತೆ, ನಿನ್ ಮಕ್ಳು ನಿನ್ನ ಮಕ್ಳಿಂದ ಉದ್ಧಾರ ಆಗತ್ತೆ ಅಂತ ಕಳ್ಸಿಕೊಟ್ಟಿರಂಗ್ ಕಾಣ್ತಾ ಇರ್ತೀವಿ ಸರ್. ನಿಮ್ಮಂತ ಕಾರ್ಯಕರ್ತರು ನೀವ್ ಯಾವತ್ತು ನಾನ್ ಶಾಸಕ ಆಗ್ಬೇಕು, ಅಧಿಕಾರ ಬೇಕು, ಸಚಿವ ಆಗ್ಬೇಕಂತಲ್ಲ, ಪಕ್ಷಕ್ಕಾಗಿ ನೀವು ನಿಮ್ ತಂದೆಯವರು ಎಲ್ಲರೂ ಕೂಡ ಸಂಘಟನೆ ಮಾಡ್ಕೊಂಡ್ ಬಂದಿರೋಂಥವ್ರು. ನೀವ್ ಹಿಂಗ್ ಹೋರಾಡ್ತೀರಾ, ಹೈಕಮಾಂಡ್ ಹೋಗ್ಬಿಟ್ಟು ಅಲ್ಲಿ ಮೈತ್ರಿ ಮಾಡ್ಕೊಂಡ್ ಬಂದ್ಬಿಡುತ್ತೆ ಸರ್. ನೋಡಿ ಸರ್, ಒಂದೇಳ ಪಕ್ಷ ಏನ್ ಹೇಳತ್ತೆ ಅದ್ ಕೇಳ್ಬೇಕು. ಯಾರೇ ನಾನು ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಸರ್. ಪಕ್ಷ ಏನ್ ಹೇಳತ್ತೆ ಅದ್ ಕೇಳ್ಬೇಕು. ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಏನ್ ತೀರ್ಮಾನ ತಗಂತಾರ ಅದಕ್ ನಾವು ಬದ್ಧ. ಪಕ್ಷ ಏನ್ ಹೇಳತ್ತೆ ಅದ್ ಕೇಳ್ತೀವಿ. ನಾಳೆ ದಿವಸ ನೋಡಿ ಸರ್, ಯಾರೇ ಆದ್ರೂ ಒಂದೇ ಒಂದು ನನ್ನ ಮನವಿ ಏನು ಅಂದ್ರೆ, VSL MPM
ಭದ್ರಾವತಿಯಲ್ಲಿ ಓಪನ್ ಆಗ್ಬೇಕು, ಸಾವಿರಾರು ಯುವಕರು ಕೆಲಸ ಸಿಗ್ಬೇಕು. ಭದ್ರಾವತಿಯಲ್ಲಿ ಇಸ್ಪಿಟ್ಟು ಓಸಿ ಮುಕ್ತ, ಭದ್ರಾವತಿ ಇಸ್ಪಿಟ್ಟು ಓಸಿ ಮುಕ್ತ, ದಂಧೆಗಳು ಮುಕ್ತ ಭದ್ರಾವತಿಯಾಗಿ ಜನಗಳು. ಪ್ರೆಸೆಂಟ್ ನಡೀತಾ ಇದೆ ಕಾಂಗ್ರೆಸ್ ಶಾಸಕರ ಆಡಳಿತದಲ್ಲೇ ನೀವು ಹೇಳ್ತಿರೋದು ಸರ್. ಅದು ಏನು ಸರ್, ನೀವೇ ಟಿವಿಯಲ್ಲಿ ನೋಡ್ತಾ ಇದ್ದೀರಾ ಏನು ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಿದೆ. ಪದೇ ಪದೇ ಹೇಳಂತ ಅವಶ್ಯಕತೆ ಅದು ಅವ್ರವ್ರೇ ಅರ್ಥ ಮಾಡ್ಕೊಬೇಕು. ಇದು ಪ್ರತಿಯೊಂದು ಹೇಳಂತ ಅವಶ್ಯಕತೆ ಇಲ್ಲ ಅಂತಿರೋದು. ಯಾವ ಮಟ್ಟಿಗೆ ಇವತ್ತು ನಿಮಗೆ ಗೊತ್ತಿರ್ಲಿ ಸರ್, ಇವತ್ತು ಮುಂಗಟ್ಟಿ ರುದ್ರೇಶ್ ಅವರು ಪರೋಕ್ಷವಾಗಿ ಹೇಳ್ತಿದ್ದಾರೆ ಭದ್ರಾವತಿ ಜನರಿಗೆ ಕಾಂಗ್ರೆಸ್ ಶಾಸಕರ ಸಹವಾಸ ಸಾಕಾಗಿದೆ. ಬರೋ ದಿವಸಗಳಲ್ಲಿ ಅದಕ್ಕೆ ಉತ್ತರ ಅಲ್ಲೇ ಸಿಗತ್ತೆ. ಜನನೇ ಉತ್ತರ ಕೊಡ್ತಾರೆ. ಏನು ಜನ ನಾಳೆ ದಿವಸ ನಾನ್ ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ ಅನ್ನೋದು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ನಾಳೆ ಅದು ದುಡ್ಡು ವರ್ಕೌಟ್ ಆಗತ್ತೋ ಜನಗಳಿಗೆ, ಇದು ಮಾಡಿರೋ ಕೆಲಸ ವರ್ಕೌಟ್ ಮುಂದೆ ತೋರಿಸ್ತಾರೆ. ಪರ ಇಲೆಕ್ಷನ್ 2028 ತೋರಿಸ್ತಾರೆ. ರುದ್ರೇಶ್ ಅವ್ರ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್, ಕಾತ್ ನೋಡ್ತಾರೆ, ಆಟ ಆಡ್ತಾರೆ. 28ಕ್ಕೆ ಮೈತ್ರಿ ಅಭ್ಯರ್ಥಿ ಅವರೇ ಆಗ್ಬಹುದು. ಯಾಕಂದ್ರೆ ಅಪ್ಪಾಜಿ ಗೌಡ್ರ ಸಿಂಪತಿ ವರ್ಕ್ ಆಗ್ಲಿಲ್ಲ 23ರಲ್ಲಿ. 28ಕ್ಕೂ ಕಾಯ್ತಾ ಕೂರಲ್ಲ, ಅರ್ಥ ಇಲ್ಲ ಅಂತ ನೋಡಿ ಸರ್. 2023ಕ್ಕೆ ನನ್ ಜೊತೆಗೆ ನನ್ನ ಸ್ನೇಹಿತರುಗಳೇ ತುಂಬಾ ಸಮಾಜದವರು ಬಂದ್ ನನಗೇನ್ ಹೇಳಿದ್ರು, ನೋಡು 15-20 ದಿವಸ ಆಯ್ತು ನಂಗೆ ಟಿಕೆಟ್ ಸಿಕ್ಕಿದೆ. ನಾವು ಕಮಿಟ್ ಬೇರೆ ಬೇರೆ ಕಡೆ ಆಗಿದ್ದೀವಿ. ಸ್ವಲ್ಪ ಜನ ಕಾಂಗ್ರೆಸ್ ಮಾಡಿದ್ರು, ಸ್ವಲ್ಪ ಜನ ಶಾರದಾ ಅಪ್ಪಾಜಿ ಅವ್ರ ಋಣ, ಅಪ್ಪಾಜಿ ಗೌಡ್ರ ಋಣ ಅಂತ ನಾವು ಮಾಡಿದ್ವಿ. ಇದೊಂದ್ಸಲ ನಮ್ಮನ್ನ ಮಾಡು, ಮುಂದಿನ ಎಲೆಕ್ಷನ್ ನಿಂತಿದ್ರೆ ನಾವೆಲ್ಲ ಸೇರ್ ನಾವು ಮಾಡ್ತೀವಿ. ಒಂದು ಅಪ್ಪಾಜಿ ಗೌಡ್ರು ಋಣ ತೀರ್ಸ್ಬೇಕು ಅಂತ ತುಂಬಾ ಜನ ಮಾಡಿದ್ರು. ನಾವ್ ಯಾರಿಗೂ, ನನಗೇನ್ ಗೊತ್ತಾ ಸರ್, ಪಕ್ಷಾತೀತವಾಗಿ ಅಪ್ಪಾಜಿ ಗೌಡ್ರು ನೀವು ಗೌರವಿಸಿದ್ರ ಸರ್. ಒಂದೇಳ ಭದ್ರಾವತಿಯಲ್ಲಿ ಅಪ್ಪಾಜಿ ಗೌಡ್ರ ಬಗ್ಗೆ ಒಂದ್ ಮಾತು ಹೇಳ್ತೀನಿ. KSRTC ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ, ಹೊಸ ಸೇತುವೆ. ನೀವು ಹೋಗ್ತಾ ನೋಡಿ, ಹೊಸ ಸೇತುವೆ ಅಪ್ಪಾಜಿ ಗೌಡ್ರು ತಂದಿರೋದು. ಅಪ್ಪಾಜಿ ಗೌಡ್ರು ನಾನು ಹೇಳ್ತಿರೋದು ಏನ್ ಮಾಡೋದಕ್ಕಿಂತ ಈತ್ ಮಟ್ಟ ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿರ್ಲಿಲ್ಲ. ಪಕ್ಷಾತೀತವಾಗಿ ಹೇಳ್ತೀನಿ ಕೇಳಿ ಸರ್, ದ್ವೇಷದ ರಾಜಕಾರಣ ಮಾಡಿರ್ಲಿಲ್ಲ. ಸಂಗಮೇಶ್ ಅವರು ಸ್ಟಾರ್ಟಿಂಗ್ MLA ಆದಾಗ 2004ನೇ ಇಸ್ವಿಯಲ್ಲಿ ಅವರು ಅವತ್ತು ತುಂಬಾ ಒಂದು ಜನಗಳು ವಿಶ್ವಾಸಕ್ಕೆ ಮಾತು ಕೇಳೋಂಥದ್ದು, ಜನಗಳು ವಿಶ್ವಾಸ ತಗೋಣಂಥದ್ದು ತುಂಬಾ ಇತ್ತು ಅವಾಗ. BK ಸಂಗಮೇಶ್ ಪರ್ಸನಲಿ ಹೇಳ್ಬೇಕು ಅಂದ್ರೆ ಜನಗಳು ವಿಶ್ವಾಸ ತಗೊಂಡು ಎಲ್ಲಾರನ್ನು ವಿಶ್ವಾಸಕ್ಕಂತ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರು ಅವಾಗ ಚೆನ್ನಾಗಿ ಎಲ್ಲರಿಗೂ ಕೆಲಸ ಮಾಡ್ಕೊಂಡು ಏನೋ ಬಾರೋ ಅಂತ ಒಂದು ವಿಶ್ವಾಸದಲ್ಲಿ ಚೆನ್ನಾಗಿದ್ರು. ಈ ಸುಮಾರು ಒಂದು ಈಗ 7-8 ವರ್ಷದಲ್ಲಿ ರಾಜಕಾರಣ ಬೇರೆ ತಿರುವು ಭದ್ರಾವತಿಯಲ್ಲಿ ತಗೊಂಡಿದ್ದು. ಅದಕ್ಕೆ ಜನಗಳೇ ಭದ್ರಾವತಿ ಸ್ಥಳಗಳಲ್ಲಿ ಉತ್ತರ ಕೊಡ್ತಾರೆ. ಯಾಕಂತ ಅಂದ್ರೆ ಕಾರ್ಯಕರ್ತರುಗಳಿಗೋಸ್ಕರ ನಾವು ನಮ್ಮ ಕಾರ್ಯಕರ್ತರುಗಳಿಗೆ ರಾಜಕಾರಣ ಮಾಡ್ಬೇಕು, ಕಾರ್ಯಕರ್ತರುಗಳನ್ನ ಚೆನ್ನಾಗಿ ಮಾಡ್ಬೇಕು. ಕಾರ್ಯಕರ್ತರು ಎಲ್ಲ ಒಂದೇನಾಗಿದೆ ಅಂದ್ರೆ ಪೂರ್ತಿ ಫ್ಯಾಮಿಲಿ ಕನ್ಸರ್ನ್ ಇದಾಗ್ಬಿಟ್ಟಿದೆ. 8-9 ಜನ ಭದ್ರಾವತಿ ಶಾಸಕರುಗಳಿದ್ದಾರೆ. ಒಬ್ರು ಶಾಸಕರು ಇದ್ ಮಾಡೋದಕ್ಕೆ 8-9 ಜನ ಶಾಸಕರುಗಳು. ಆಮೇಲೆ ಇನ್ನೊಂದ್ ಸರ್, ಎಲ್ಲದಕ್ಕಿಂತ ಮೇನು ನಾನು ಹೇಳೋದೇನ್ ಗೊತ್ತಾ ಸರ್, ಒಂದು ನಾನು ಸೂಕ್ಷ್ಮವಾಗಿ ಹೇಳೋದು ಅಂದ್ರೆ ವಿದ್ಯಾಭ್ಯಾಸ ಇದೆಯಲ್ಲ ಅದು ಮುಖ್ಯ, ತುಂಬಾ ಅನಿವಾರ್ಯ. ವಿದ್ಯಾಭ್ಯಾಸ ಇದೆಯಲ್ಲ ಅದು ಮುಖ್ಯ. ವಿದ್ಯಾಭ್ಯಾಸ ಕೌಂಟ್ ಆಗತ್ತೆ ಎಲ್ಲದಕ್ಕೂ. ಎಜುಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸರ್. ನೀವು ಎಜುಕೇಶನ್ ಇಲ್ಲ ಅಂತಂದ್ರೆ ನಾವ್ ಈ ತರ ಕಾಣ್ಲೇಬೇಕಾಗತ್ತೆ ಭದ್ರಾವತಿ. ಒಂದಷ್ಟು ಜನ ಹೇಳ್ತಾರೆ ಮಂಗೋಟಿ ರುದ್ರೇಶ್ ಅವರು ಎಲ್ಲ ಒಂದ್ ಕಡೆ ಬೆಳ್ಳಿ ಪ್ರಕಾಶ್ ತರ ಚುನಾವಣೆ ಟೈಮಲ್ಲಿ ಮಾತ್ರ ರಾಜಕೀಯ ಮಾಡ್ತಾರೆ, ಬಾಕಿ ಟೈಮಲ್ಲಿ ಸಮಾಜ ಸೇವೆ ಅನ್ಕೊಂಡು ಸೈಲೆಂಟ್ ಆಗಿರ್ಬಿಡ್ತಾರೆ. ಸರ್ ನೀವು ನಂದು ಯಾವ್ದು ಬೆಳ್ಳಿ ಪ್ರಕಾಶ್ ತರ, ಬೆಳ್ಳಿ ಪ್ರಕಾಶ್ ಅವರು ತುಂಬಾ ಕೆಲಸ ಮಾಡ್ಯಾರೆ ಕ್ಷೇತ್ರದಲ್ಲಿ. ಎಲೆಕ್ಷನ್ ಸೈಲೆಂಟ್ ಆಗೋದಲ್ಲ ಸರ್. ಕಾಂಗ್ರೆಸ್ MLA ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ. MLA ಅವರು ಹೇಳಿದ್ರು ಏನಂತ, ಮೊನ್ನೆ ಸಿದ್ದರಾಮಯ್ಯನವ್ರದ್ದು MLA ಎಲೆಕ್ಷನ್ ಟೈಮಲ್ಲಿ ಭಾಷಣದಲ್ಲಿ ಹೇಳಿದ್ರು, ನಾನ್ MLA ಗೆಲ್ಸ್ಕೊಡ್ರಿ, ಆಮೇಲೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ತಾರೆ, 6 ತಿಂಗಳೊಳಗೆ ನಾನು MPM ಓಪನ್ ಮಾಡ್ತೀನಿ, MPM ಓಪನ್ ಮಾಡ್ತೀನಿ ಅಂದ್ರೆ ನಾನು ಇದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರ ಮುಂದೆ ಹೇಳಿದ್ರು. ಈಗ 2.25 ವರ್ಷ ಆಯ್ತಲ್ಲ ಸರ್. ಪಾಪ ಅವ್ರು ರಾಜೀನಾಮೆ ಕೊಡೋದು ಬೇಡ, ಒಂದು ನಾವು ಕೈ ಮುಗಿದ್ ಕೇಳ್ಕೊಂತೀವಿ ಭದ್ರಾವತಿ ಶಾಸಕರಿಗೆ, ಕೈ ಮುಗಿದ್ ಕೇಳ್ಕೊಂತೀವಿ, ದಯವಿಟ್ಟು MPM ನಿಮ್ದೇ, ನೀವೇ ಕಾಂಗ್ರೆಸ್ MLA ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಜನಗಳಿಗೆ ಹೂ ಮುಡ್ಸೋದ್ ಬಿಟ್ಟು, ಕಿವಿ ಹೂ ಮುಡ್ಸೋದ್ ಬಿಟ್ಟು ಜನಗಳು 1,000 ಜನಕ್ಕೆ ಉದ್ಯೋಗ ಓಪನ್ ಮಾಡಿಸಿ, ಉದ್ಯೋಗ ಕೊಡಿಸ್ರಿ, ಪ್ರೈವೇಟೈಸೇಷನ್ ಮಾಡಿ ಬಂಡವಾಳ ಹಾಕಿಸ್ರಿ. ನಾನು ಇಷ್ಟೇ ನಮ್ಮ ಕ್ಷೇತ್ರದ ಶಾಸಕರು ಕೇಳ. ಸರ್, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಿಮ್ಮದೇ ಜಿಲ್ಲೆಯವರು, ನಿಮ್ಮದೇ ಆತ್ಮೀಯರಾಗಿರೋದ್ರಿಂದ ಕೇಳ್ತಿರುವಂತ ಪ್ರಶ್ನೆ, ರಾಜ್ಯಾಧ್ಯಕ್ಷರಾಗೋದಕ್ಕಿಂತ ಮುಂಚೆ ಇರೋಬರೋ ಎಲ್ಲ ಬೈ ಎಲೆಕ್ಷನ್ ಮುಗಿಸ್ಕೊಬರೋರು, ರಾಜ್ಯಾಧ್ಯಕ್ಷರಾದ್ಮೇಲೆ 4 ಬೈ ಎಲೆಕ್ಷನ್ ಸೋತಿದ್ದಾರೆ, ಇನ್ಕ್ಲೂಡಿಂಗ್ ಸುರಪುರ ಸೇರಿದಂಗೆ. ಸರ್, ಒಂದು ಕಾಂಗ್ರೆಸ್ ಯಾವತ್ತು ಗೌರ್ಮೆಂಟ್ ಮಿಷನರೀಸ್, ಸರ್ಕಾರ ಅವ್ರದ್ದೇ ಇರುತ್ತೆ, ಗೌರ್ಮೆಂಟ್ ಮಿಷನ್ ಎಲ್ಲದೂ ಸಹಿತ ಅವ್ರ ಪರವಾಗಿ ನಿಂತ್ಕೊಂತವೆ.
ನಾವ್ ಏನೇ ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಂತವೆ. ಸ್ವಾಭಾವಿಕ ಸರ್ಕಾರದ ಪರ ಯೋಜನೆಗಳು ಸ್ವಾಭಾವಿಕ ಸರ್ಕಾರದ ಪರ ಒಂದು ಅಲೆ ಇದ್ದೇ ಇರತ್ತೆ, ಅದು ವರ್ಕೌಟ್ ಆಗಿರುತ್ತೆ ಅಷ್ಟೇ ಸರ್. ಆದ್ರೆ ವಿಜಯೇಂದ್ರ ಅವರು, ನಾನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ವಿಜಯೇಂದ್ರ ಅವರು ನಿಮ್ಗೆ ಗೊತ್ತಿರ್ಲಿ, ಈ ಕರ್ನಾಟಕ ರಾಜ್ಯ ಪೂರ್ತಿ ಸುತ್ತೊಡ್ದಿ ರಾಜಕಾರಣ ಮಾಡೋದು ಅಷ್ಟು ಸುಲಭ ಪ್ರಶ್ನೆ ಬೇರೆಯವ್ರ ಕೈಲಿ ಆಗಲ್ಲ. ಯಾಕಂದ್ರೆ ನೀವ್ ಬೀದರ್ ಹೋಗ್ಬೇಕು, ಗುಲ್ಬರ್ಗ ಹೋಗ್ಬೇಕು, ಅರ್ಜೆಂಟ ಮಂಗಳೂರು ಬರ್ಬೇಕು, ಬೆಂಗಳೂರು ಬರ್ಬೇಕು, ಶಿವಮೊಗ್ಗ ಬರ್ಬೇಕು. ವಿಜಯೇಂದ್ರ ಎಷ್ಟು 1000 ಕಿಲೋಮೀಟರ್ ಪಕ್ಷದ ಸಂಘಟನೆಗೋಸ್ಕರ ಒತ್ತು ಕೊಟ್ಟಿದ್ದಾರೆ, ಎಷ್ಟು ಪ್ರವಾಸ ಮಾಡಿದ್ದಾರೆ. ಮುಂದೆನೆ ಇದೆಯಲ್ಲ ಸರ್, ಎಷ್ಟು ಕೆಲಸ ಮಾಡ್ಯಾರ ವಿಜೇಂದ್ರ ಅವರು. ಅದೆಲ್ಲವೂ ಭದ್ರಾವತಿಯಲ್ಲಿ 2028ಕ್ಕೆ ಪ್ರತಿಫಲ ಕೊಡುತ್ತೆ. ವಿಜೇಂದ್ರ ಹೇಗೆ ಹೇಳಿದ ಭರವಸೆ ಕೊಟ್ಟಿದ್ದಾರೆ. 2028ಕ್ಕೆ ಶಿವಮೊಗ್ಗ ಜಿಲ್ಲೆ 7 ಕ್ಷೇತ್ರನೂ ಗೆಲ್ತೀವಿ ನಾವು. ಬಿಜೆಪಿ ಚಿಹ್ನೆಯಲ್ಲಿರೋರು MLA ಆಗ್ತಾರೆ. ಮೈತ್ರಿ ಅವತ್ತಿನ ದಿವಸಕ್ಕೆ ಏನಾಗತ್ತೆ ಯಾರಿಗ್ ಗೊತ್ತು ಸರ್, ಅವತ್ತಿನ ದಿವಸಕ್ಕೆ ಏನಾಗತ್ತೆ ಯಾರಿಗ್ ಗೊತ್ತಾರ, ಏನಾಗತ್ತೆ ಅನ್ನೋದು. ಯಾಕೆ ಪರ್ಟಿಕ್ಯುಲರ್ ಕೇಳಿದೆ ಅಂದ್ರೆ ಶಿವಮೊಗ್ಗ ಅಂದಾಗ ಶಿವಮೊಗ್ಗ ರೂರಲ್ ನೆನ್ಸ್ಕೋಬೇಕು. ಇಲ್ಲ ಯಾವತ್ತಿನ ದಿವಸಕ್ಕೆ ಏನಾಗತ್ತೆ, ರಾಜ್ಯಾಧ್ಯಕ್ಷರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ಸರ್. ರಾಜ್ಯ ನಾವು ಒಂದೆರಡು ಕೇಳಿ ಪಾರ್ಟಿ ವಿರೋಧ ಮಾಡ್ಕೊಂಡು ಏನು ಮಾಡೋ ಅಂತದ್ ನಮ್ ಕನ್ಸಲ್ಲೂ ಇಲ್ಲ. ನಾವಿವತ್ತು ನಮ್ ಲೀಡ್ರು BY ರಾಘವೇಂದ್ರ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ ಅಷ್ಟೇ. ಚುನಾವಣೆ ಮಾಡಕ್ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್ ಭದ್ರಾವತಿಲಿ ಎಲ್ಲದೂ ಬೇಕು ಸರ್. ಹೌದಾ? ಎಲ್ಲದೂ ಅಷ್ಟು ಕಾಂಪಿಟೇಷನ್ ಬೇರೆ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ ಅಂತ ಇದು ಆತರ ಬೆಳ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನಾಗತ್ತೆ ಅಂತಂದ್ರೆ ಒಂದು ಜನಗಳು ಎಜುಕೇಟ್ ಆಗ್ಬೇಕು ಸರ್, ಜನಗಳು ಎಜುಕೇಟ್ ಆಗ್ಬೇಕು, ಒಂದು ಗೊತ್ತಾಗ್ಬೇಕು. ಜನ ಹಾಳಾಗಿದ್ದಾರೆ ಸರ್. ನಿಮಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಇದು 2006ನೇ ಇಸ್ವಿ 7ನೇ ಇಸ್ವಿಯಲ್ಲಿ ನಾನು ಮದ್ವೆ ಆಗಿದ್ದು. 2005ನೇ ಇಸ್ವಿ 6ನೇ ಇಸ್ವಿಯಲ್ಲಿ ಶಿಕಾರಿಪುರದಿಂದ ನನಗೆ ಸಂಬಂಧಗಳು ಬಂದಿತ್ತು, ಹೆಣ್ಣಿನ ಸಂಬಂಧಗಳು ಬಂದಿತ್ತು. ಆಮೇಲೆ ಅಲ್ಲಿ ನೀರಿಲ್ಲದ ಜಾಗದಲ್ಲಿ ಯಾರು ಮದ್ವೆ ಆಗ್ತಾರೆ, ನಾನು ನೀರಿಲ್ಲದ ಜಾಗ ಅದು ಶಿಕಾರಿಪುರ, ನೀರೇ ಇಲ್ಲ, ಆ ಬರಡು ಭೂಮಿ, ಅಲ್ಲಿಂದ ಯಾರು ಮದ್ವೆ ಆಗ್ತಾರೆ ಅಂತ ನಾನು ಸಂಬಂಧಗಳು ರಿಜೆಕ್ಟ್ ಮಾಡಿದ್ದೆ. ಆದ್ರೆ ಯಡಿಯೂರಪ್ಪನವ್ರು 2008 ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ನೀವು ಹೋಗಿ ಶಿಕಾರಿಪುರ ನೋಡ್ರಿ ಸರ್, ಶಿಕಾರಿಪುರ ನೋಡ್ರಿ. ಏನ್ ಮಲೆನಾಡಲ್ಲಿ ಹಸಿರೀಕರಣ ಪೂರ್ತಿ, ಶಿಕಾರಿಪುರ ಪೂರ್ತಿ ಕೆರೆಯಿಂದ ಕೆರೆ ನೀರ್ ತುಂಬಿಸಿ ಭದ್ರಾ ನದಿಯಿಂದ ನೀರ್ ತಗೊಂಬಂದಿ ಯಡಿಯೂರಪ್ಪನವರು ರಾಘವೇಂದ್ರ ಅವ್ರು ಕೆಲಸ ಮಾಡಿದ್ದಾರೆ. ಇವತ್ತು ಶಿಕಾರಿಪುರ ನೋಡ್ರಿ, ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಶಿಕಾರಿಪುರ ಇದೆ ಕೆಲಸ ಮಾಡಿದ್ದಾರೆ ಹೇಳ್ರಿ. ಇವತ್ತು ಇಷ್ಟಾದ್ರೂ ವಿಜೇಂದ್ರ ಅವ್ರ ದಡ ಮುಟ್ಟಕ್ಕೆ ಒದ್ದಾಡ್ಬೇಕಾಯ್ತು ಸಲ ಸರ್. ಅದನ್ನ ನನಗೆ ಆಶ್ಚರ್ಯ ಆಗ್ತಾರ ಸರ್. ನೀವು ಶಿಕಾರಿಪುರ ನೋಡಿದ್ರೆ ಇವತ್ತು ಖುಷಿ ಆಗತ್ತೆ ಕ್ಷೇತ್ರದಲ್ಲಿ ನೋಡಿ ಸರ್. ಇಲ್ಲಲ್ಲಿ ಗಾರ್ಮೆಂಟ್ಸ್ ಮಾಡ್ಯಾರೆ, ರೋಡ್ಗಳು ನೋಡ್ರಿ ಹೆಂಗ್ ಮಾಡ್ಯಾರೆ, ಸಮುದಾಯ ಭವನ ಪ್ರತಿಯೊಂದು 200 ಸಂಖ್ಯಾನಕ್ಕೊಂದು ಸಮುದಾಯ ಭವನ ಮಾಡ್ಕೊಟ್ಟಿದ್ದಾರೆ, ಬಡವರು ಬಗ್ರು ಕಾರ್ಯಕ್ರಮಗಳು ಮಾಡ್ಕೊಳ್ಳಿ ಅಂತ ಅಷ್ಟಕ್ಕೊಂದು ಜನ ಕೆಲಸ ಕೊಟ್ಟಿದ್ದಾರೆ. ಕೆರೆಯಿಂದ ಕೆರೆ ನೀರ್ ತಂದು ಎಲ್ಲ ಸಮೃದ್ಧಿಯಾಗಿ ತೋಟ ಬೆಳೆದ್ಕೊಂಡು ಮೆಕ್ಕೆಜೋಳ ಬೆಳಿ ಅಂತಾರೆ, ಇವತ್ತೆಲ್ಲ ಅಡಿಕೆ ತೋಟ ಬೆಳ್ಕೊಂಡು ಎಷ್ಟು ಚೆನ್ನಾಗಿ ಯಾರು ಕೊಡುಗೆ, ಯಡಿಯೂರಪ್ಪ ಅವ್ರದ್ದು MP ಅವ್ರ ಕೊಡುಗೆ. ಇವತ್ತು ಶಿಕಾರಿಪುರಕ್ಕೆ ಹೋಗ್ಬೇಕು ಅಂದ್ರೆ ಖುಷಿ ಆಗತ್ತೆ ನಮಗೆ, ಹೌದಲ್ಲ ಸರ್? ಶಿಕಾರಿಪುರಕ್ಕೆ ಹೋಗಿ ನೋಡ್ಬೇಕು ಅಂದ್ರೆ ಖುಷಿ ಆಗತ್ತೆ. ಹಂಗೆ ನಾನು ಇವತ್ತು ಹಂಗಿರೋದು ಇವತ್ತು ತಂದಿದ್ದಾರೆ ಅಂತಂದ್ರೆ ದೊಡ್ಡ ಸಾಧನೆ ಅಲ್ಲ ಸರ್. ಶಿಕಾರಿಪುರ ಕ್ಷೇತ್ರದಲ್ಲಿ ಶಿಕಾರಿಪುರ ಜನಗಳು ಆತರ ಲೀಡರ್ ಸಿಕ್ಕಿರೋದು ಅವ್ರ ಪುಣ್ಯ. ಅದು ಪಕ್ಷ ಸಂಘಟನೆ ಹೇಗಿದೆ ಸರ್? ಮಂಗೋಟೆ ರುದ್ರೇಶ್ ಸರ್ ಈಗ 2 ಮಂಡಲ ಮಾಡ್ಯಾರೆ ಸಂಘಟನಾತ್ಮಕ ದೃಷ್ಟಿಯಿಂದ. ಧರ್ಮಪ್ರಸಾದ್ ನಗರ ಅಧ್ಯಕ್ಷಿದ್ದಾರೆ, ತೀರ್ಥಯ್ಯನವರು ಅಂತ ಗ್ರಾಮಾಂತರ ಅಧ್ಯಕ್ಷಿದ್ದಾರೆ. ಒಳ್ಳೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ, ಸಂಘಟನಾತ್ಮಕ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಯಾಕೆ ಈ ಸಲ MP ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡಿ 2 ಮಂಡಲ ಆಯ್ತು ಅಂದ್ರೆ, 2 ಅಧ್ಯಕ್ಷರಾದ್ರು ಅಂತಂದ್ರೆ ನಗರ ಗ್ರಾಮಾಂತರ ಸಪ್ರೇಟ್ ಇಬ್ರು ಡಿವೈಡ್ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ತಾರೆ. ಬೂತ್ ಮಟ್ಟದಲ್ಲಿ ಒಳ್ಳೆ ರಾಜಕಾರಣ, ಬೂತ್ ಮಟ್ಟದಲ್ಲಿ ಒಳ್ಳೆ ನಮ್ಮ ಪಕ್ಷ ಸಂಘಟನೆ ಆಗತ್ತೆ. ಕಾರ್ಯಕರ್ತಗಳು ಹೊಸ ಕಾರ್ಯಕರ್ತಗಳು ನಾವು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಭದ್ರಾವತಿ ಮೊದಲು 1 ಮಂಡಲ ಆಯ್ತು, 2 ಮಂಡಲ ಮಾಡ್ಯಾರ. ಸಂಘಟನಾತ್ಮಕವಾಗಿ ಮುಂದೆ ಅನುಕೂಲ ಆಗ್ಲಿ, ಭದ್ರಾವತಿ ಕ್ಷೇತ್ರದ BJP ಶಾಸಕರಾಗ್ಲಿ ಅನ್ನೋ ದೃಷ್ಟಿಯಿಂದ ಸಂಘಟನಾತ್ಮಕ ಚಟುವಟಿಕೆಗಳು 2 ಅಧ್ಯಕ್ಷರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಕೊನೆಯದಾಗಿ 22,000 ಓಟ್ ಹಾಕಿರೋರು ಅಷ್ಟೇ ನಿಮ್ ಮತದಾರರು ಅಥವಾ ನಿಮ್ ಜನರಲ್ಲ, ಇಡೀ ಭದ್ರಾವತಿ ನಿಮ್ ಬೆನ್ನಿಗೆ ನಿಲ್ಬೇಕು. ಭದ್ರಾವತಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ಲ ಭದ್ರಾವತಿ ಜನಗಳಿಗೆ ಇಷ್ಟ ಇಲ್ಲ ಸರ್. ನಾನು ಹೇಳ್ತಿರೋದು ಯಾರ ಹತ್ರ ಅಂದ್ರೆ ಬರೋ ದಿವಸಗಳಲ್ಲಿ ಒಂದು ಭದ್ರಾವತಿ ಇತರ ದೃಷ್ಟಿ ಇಟ್ಕೊಂಡು ವೋಟ್ ಮಾಡ್ಲಿ ಜನಗಳು. ನಿಮ್ ಕನಸಿನ ಭದ್ರಾವತಿ ಕನಸಿನ ಭದ್ರಾವತಿ ಏನಿಲ್ಲ ಸರ್. ಹಳೆ ಭದ್ರಾವತಿ ವೈಭವ ಸರ್ ಎಂ ವಿಶ್ವೇಶ್ವರಯ್ಯನವ್ರು ಏನ್ ಹಾಕೊಟ್ಟೋಗಿದ್ರು, ಹಳೆ ಭದ್ರಾವತಿ ವೈಭವ ಮತ್ತೆ ಮರುಕಳಿಸ್ಬೇಕು. ಅದಕ್ಕೆ ಅವೆಲ್ಲ ಆಗ್ಬೇಕು ಅಂತಂದ್ರೆ ನಮ್ಮ ರಾಘಣ್ಣ ಅವರಿಗೆ ಭದ್ರಾವತಿ ಕ್ಷೇತ್ರದಿಂದ ಅವ್ರಿಗೆ ಸಹಕಾರ ಆಗಂತ MLA, ಅವ್ರ ಜೊತೆಗೆ ಹೆಲ್ಪ್ ಆಗಂತ MLA ಆಯ್ತು ಅಂತ ಅಂದ್ರೆ ಮುಂದೆ ಇನ್ವೆಸ್ಟ್ಮೆಂಟ್ ಭದ್ರಾವತಿ ಬಂಡವಾಳ ಹಾಕ ಸಮೇತ ಭದ್ರಾವತಿಯಲ್ಲಿ ಒಂದು ಒಳ್ಳೇದಾಗತ್ತೆ ಅನ್ನೋದು ಒಂದು ಯೋಚನೆ ಇದೆ. ಇಸ್ಪಿಟ್ಟು, OC
ಮುಕ್ತ ಭದ್ರಾವತಿ ಆಗ್ಬೇಕು ಅನ್ನೋದು ಒಂದು ಆಸೆ ಇದೆ. ಗಾಂಜಾ ತುಂಬಾ ಆಗಿದೆ ಭದ್ರಾವತಿಯಲ್ಲಿ, ಗಾಂಜಾ ಇದ್ರದ್ದು ರೋಡಲ್ಲಿ ಎಲ್ಲ ಕಡೆ ಗಾಂಜಾ ಆಗ್ತಾ ಇದೆ. ಗಾಂಜಾ ಹೊಡ್ಕೊಂಡು ಹೆಂಗ್ ಬೇಕೋ ಹಂಗ್ ಜನ ಓಡಾಡ್ತಾರೆ. ತುಂಬಾ ಭದ್ರಾವತಿ ಎಲ್ಲ ಮುಕ್ತ ಆಗ್ಬೇಕು. ಒಂದು ಒಳ್ಳೆ ಶಿವಮೊಗ್ಗ ಲಾ ಅಂಡ್ ಆರ್ಡರ್ ಸರಿ ಇಲ್ಲ, ಕೋಮು ಸೌಹಾರ್ದತೆ ಇಲ್ಲ. ಆಮೇಲೆ ಹಿಂದೆ ಸಹಿತ ಇಸಾಮಿ ಅಂತ ಇದು 89ರಲ್ಲಿ MLA ಆಗಿದ್ರು ಸರ್. ಅವ್ರು ಯಾವತ್ತು ನೀವು ನಂಬ್ತಿರೋ ಇಲ್ಲ, ಒಂದು ದಿವಸ ಇಸಾಮಿ ಅವರು ನಾವು ಅಂತೀವಿ, ನಾವು BJP ಅವ್ರು ಮಾತಾಡ್ತೀವಿ, 89ರಲ್ಲಿ MLA ಆಗಿದ್ರು ಇಸಾಮಿ ಅವರು ಸರ್. ಯಾವತ್ತು ಅವ್ರು ಹಿಂದೂ ಮುಸಲ್ಮಾನ್ ಟೈಪ್ ಇರ್ಲೇ ಇಲ್ಲ ಸರ್ ಅವರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಏನಂದ್ರೆ ಸರ್ ಇಸಾಮಿ ಅವರೇ ಫೋನ್ ಮಾಡಿ ಅಂದ್ರೆ ನಂದೇನ್ ಕೆಲಸ ಇದೆ, ಜನ ಓಟ್ ಹಾಕಿರೋದು ನನ್ಗೆ ಕೆಲಸ ಮಾಡಕ್ಕೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಕ್ಕಲ್ಲ ಅಂತ ಹೇಳೋದು, ಬಿಡ್ಸಕ್ಕಲ್ಲ ಕಡ್ರು ಕಾಕರಿಗೆ ಅಂದ್ರೆ. ಹಿಂದೆ ಭದ್ರಾವತಿ ಹಿಂದೆ ಸಾಲೆ ಸಿದ್ದಪ್ಪ ಅವರು ಸಮಾಜದ ಜನಸಂಖ್ಯೆ ಇಲ್ಲದ 500,000 ಓಟ್ ಇರೋ ಮಾದಾಚಾರ್ಯ ಅವರೆಲ್ಲ ಅಷ್ಟು 1,000-2,000 ಓಟ್ ಜನಸಂಖ್ಯೆ ಇರೋರೆಲ್ಲ MLA ಆಗ್ಯಾರ ಸರ್ ಭದ್ರಾವತಿಯಲ್ಲಿ. ನಿಜ. ಜಾತಿ ಮೇಲೆ ರಾಜಕಾರಣ ಯಾವತ್ತೂ ಇರ್ಲಿಲ್ಲ ಸರ್. ಪಕ್ಷೇತರವಾಗಿ ಗೆದ್ದವರೇ ಜಾಸ್ತಿ. ಪಕ್ಷೇತರ ಅಲ್ಲ, ಜಾತಿ ಇಲ್ದಂಗೆ ಕಾಂಗ್ರೆಸ್ ಯಾರು ಜಾತಿ ಇಲ್ದವ್ರೆ ಗೆದ್ದಿರೋದು ಜಾಸ್ತಿ. 2028ಕ್ಕೆ ವಿಧಾನಸೌಧಕ್ಕೆ ಬರೋದಕ್ಕೆ ಮಂಗೋಟಿ ರುದ್ರೇಶ್ ಅವರು ಎಲ್ಲಾ ರೀತಿಯಲ್ಲಿ ಸರ್ವಸನ್ನದ್ಧರಾಗಿದ್ದಾರೆ. ಹೌದೌದು, ಆಗ್ಲೇಬೇಕಲ್ಲ ಸರ್. ಒಳ್ಳೆ ಅವಕಾಶ ಇದೆ ಸರ್. ಭದ್ರಾವತಿಯಲ್ಲೆಲ್ಲ ತುಂಬಾ ಬದಲಾವಣೆ ಕೇಳ್ತಾ ಇದ್ದಾರೆ. 30 ವರ್ಷದಿಂದ ನೋಡಿದೀವಿ 2 ಫ್ಯಾಮಿಲಿನೂ. ಈ 3ನೇ ಒಬ್ಬ ವ್ಯಕ್ತಿ ಬೇಕು ಭದ್ರಾವತಿಯಲ್ಲಿ ಅನ್ನೋ ಜನಗಳು ತುಂಬಾ ಎಲ್ಲಾ ಜನಗಳು ಬಯಕೆ ಇದೆ. ಅದೇ ರೀತಿ ನಮ್ಮ ಜಿಲ್ಲೆ BJP ಸಹಕಾರವನ್ನು ಭದ್ರಾವತಿಯಲ್ಲಿ ಸರ್ ಕಮಲ ಅಳಿಸಲೇಬೇಕು ಭದ್ರಾವತಿಯಲ್ಲಿ ಅನ್ನೋದು ತುಂಬಾ ಭದ್ರಾವತಿ ಕ್ಷೇತ್ರ ತುಂಬಾ ಸೂಕ್ಷ್ಮವಾಗಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. 2028ರಲ್ಲಿ ಭದ್ರಾವತಿಯಿಂದ BJP MLA ಆಗೋದು ಎರಡನೇ ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಶಿವಮೊಗ್ಗ ಅಂದಾಕ್ಷಣ ಯಡಿಯೂರಪ್ಪನವರು, ಈಶ್ವರಪ್ಪನವರು BJPಗೆ ಏನ್ ಕಡಿಮೆ ಆದ್ರೂ ಭದ್ರಾವತಿಯಲ್ಲಿ ಬೇರು ಬಿಡ್ತಾ ಇರಲಿಲ್ಲ. ನಾನ್ ಮಾಡಬಲ್ಲೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಮಂಗೋಟಿ ರುದ್ರೇಶ್ ಅವರು. ದಯವಿಟ್ಟು ಭದ್ರಾವತಿಯ ಮತದಾರ ನೀವುಗಳಾಗಿದ್ದಲ್ಲಿ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಎಂಥವ್ರ ರಾಜಕೀಯಕ್ಕೆ ಬರಬೇಕು, ಭದ್ರಾವತಿಯಲ್ಲಿ ವಂಶ ಪಾರಂಪರ್ಯದ ರಾಜಕೀಯ ಬದಲಾಗಬೇಕಾ, ಭದ್ರಾವತಿಯ ಸಮಸ್ಯೆಗಳನ್ನು ಖಂಡಿತವಾಗ್ಲೂ ಅವ್ರಿಗೆ ತಲುಪುತ್ತೆ. ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.